RCB ವರ್ಸಸ್ ಗುಜರಾತ್ ಟೈಟನ್ಸ್ ನಿನ್ನೆ ಆ ಮ್ಯಾಚನ್ನು ಭರ್ಜರಿಯಾಗಿ RCB ಗೆದ್ದಿದೆ. ಅದು ಕೂಡ ತನ್ನ ತವರಲ್ಲಿ ಬೆಂಗಳೂರಲ್ಲಿ RCB ಗೆಲ್ಲೋದು ಅಂದರೆ ಫ್ಯಾನ್ಸ್ಗೆ ಅದು ಸಿಕ್ಕಾಪಟ್ಟೆ ಖುಷಿ ಕೊಡೋ ವಿಚಾರ. ಹಾಗಾದರೆ ಈಗಾಗಲೇ ಫ್ಯಾನ್ಸ್ ಮನಸ್ಸಲ್ಲಿ ಗರಿಗೆದಿರುವಂಥ ಒಂದು ಕನಸು ಅಂತ ಹೇಳಿದರೆ RCB ಈ ಬಾರಿ ಪ್ಲೇ ಆಫ್ಸ್ಗೆ ಹೋಗ್ತಾರಾ, ಪ್ಲೇ ಆಫ್ಗೆ ಹೋಗೋ ಚಾನ್ಸಸ್ RCBಗೆ ಇದೆಯಾ? ಈಗಾಗಲೇ 8ರಲ್ಲಿ 7 ಪಂದ್ಯಗಳನ್ನು ಸೋತಿದ್ದಂಥ RCB ಹ್ಯಾಟ್ರಿಕ್ ಗೆಲುವನ್ನು ಸಾಧಿಸಿದ ಮೇಲೆ 11 ಪಂದ್ಯದಲ್ಲಿ 4 ಪಂದ್ಯಗಳನ್ನು ಗೆದ್ದುಕೊಂಡಿರುವಂಥ RCB ಈಗ ಪ್ಲೇ ಆಫ್ಗೆ ಹೋಗುತ್ತಾ? ಸದ್ಯ ಹಾಗಾದರೆ RCB ಅಂಕಗಳ ಲೆಕ್ಕಾಚಾರವನ್ನು ನೋಡೋದಾದರೆ RCB ಅಂಕಗಳ ಲೆಕ್ಕಾಚಾರದಲ್ಲಿ ಪ್ಲೇ ಆಫ್ಗೆ ಹೋಗುವಂಥ ಸಾಧ್ಯತೆ ಏನೋ ಕಡಿಮೆನೇ. ಯಾಕಂದರೆ 11 ಪಂದ್ಯಗಳನ್ನಾಡಿ 4 ಗೆಲುವನ್ನು ಕಂಡು 7ರಲ್ಲಿ ಸೋತಿರೋ RCB ಕೇವಲ 8 ಅಂಕನ ಪಡ್ಕೊಂಡಿದೆ. ಇನ್ನು ರನ್ ರೇಟಲ್ಲಿ ಕೂಡ ಮೈನಸ್ ಅಲ್ಲೇ ಇದೆ. ತನ್ನ ಮೇಲಿರುವಂಥ ತಂಡಗಳೇನಾದರೂ ಮುಂದಿನ ಪಂದ್ಯಗಳನ್ನು ಸೋತು ಎಲ್ಲ ಪಂದ್ಯಗಳನ್ನು ಸೋತು RCB ನಿರಂತರವಾಗಿ ಗೆದ್ದರೆ ಮಾತ್ರ ಸಾಧ್ಯ ಆಗುತ್ತೆ. ಆ ಲೆಕ್ಕಾಚಾರವನ್ನು ನೋಡೋದಾದರೆ ಸದ್ಯ ಭರ್ಜರಿ ಕಂಬ್ಯಾಕ್ ಮಾಡಿರುವಂಥ RCB 10ನೇ ಸ್ಥಾನದಿಂದ 7ನೇ ಸ್ಥಾನಕ್ಕೆ ಕಾಲಿಟ್ಟಿದೆ, ಜಿಗಿದಿದೆ. ಈಗ RCB ಇನ್ನುಳಿದ 3 ಪಂದ್ಯಗಳಲ್ಲಿ ಗೆದ್ದರೂ 14 ಅಂಕ ಆಗುತ್ತೆ. ಆದರೆ ಇತರ ತಂಡಗಳ ಫಲಿತಾಂಶ ತನ್ನ ಪರವಾಗಿ ಬಂದರೆ ಮಾತ್ರ ಪ್ಲೇ ಆಫ್ಗೆ ಹೋಗುತ್ತೆ. ಅಂದರೆ ಇಲ್ಲಿ ಡೆಲ್ಲಿ ಆಗಲಿ, ಚೆನ್ನೈ ಆಗಲಿ, ಹೈದರಾಬಾದ್ ಆಗಲಿ, ಲಕ್ನೋ ಆಗಲಿ, ಈ 4 ತಂಡಗಳು ಕೂಡ ಸೋಲ್ಬೇಕಾಗುತ್ತೆ. ಸೋತು ಅವು ಕೆಳಗೆ ಬಂದರೆ ಮಾತ್ರ RCBಗೆ ಮೇಲೆ ಹೋಗೋದಕ್ಕೆ ಚಾನ್ಸಸ್. ಅದರಲ್ಲೂ ಕೂಡ ರನ್ ರೇಟಲ್ಲಿ ಏನಾದರೂ ಪ್ಲಸ್ಸಲ್ಲಿದ್ದರೆ ಸ್ವಲ್ಪ ಆಸೆನ ಇಟ್ಕೋಬೋದಾಗಿತ್ತು. ಆದರೆ RCB ರನ್ ರೇಟ್ -0.049 ಇದೆ. ಹಾಗಾಗಿ ಒಂಥರ ಪ್ಲೇ ಆಫ್ ಕನಸನ್ನು ಬಿಡೋದ್ರೊಳ್ಳೆದು. ಆದರೆ ಮ್ಯಾಜಿಕ್ ನಡೆದು RCB ಏನಾದರೂ ಪ್ಲೇ ಆಫ್ಗೆ ಹೋಗುವಂಥ ಸಾಧ್ಯತೆ ಕೂಡ ಇಲ್ಲ. ಯಾಕೆ ಫ್ಯಾನ್ಸ್ ಆಸೆ ಬೇಜಾರು ಮಾಡಬೇಕಲ್ವಾ? RCB ಪ್ಲೇ ಆಫ್ಗೆ ಹೋದರೂ ಹೋಗ್ಬೋದೇನೋ, ನೋಡೋಣ, ಒಳ್ಳೇದಾಗಲಿ ಅಂತ ನಾವು ಕೂಡ ನಿರೀಕ್ಷೆ ಮಾಡೋಣ.